ಮಿಲಾದ್ ಸರಳ ಆಚರಣೆ, ರೋಗಿಗಳಿಗೆ ಹಣ್ಣು ಹಂಪಲು, ಬ್ರೆಡ್ ವಿತರಣೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಬುಧವಾರ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಪಟ್ಟಣದಲ್ಲಿ ತಾಲೂಕಿನಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸರಳವಾಗಿ ಆಚರಿಸಿದರು. ಪಟ್ಟಣದ ಮುಸ್ಲಿಂ ಸಮಾಜ ಹಾಗೂ ಯಂಗ್ ಒಕ್ಕೂಟದಿಂದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣು ಹಂಪಲು ವಿತರಿಸಲಾಯಿತು. ಪತ್ರಕರ್ತರಾದ ಫಿರೋಜ್ ಖಾದ್ರಿ ಮಾತನಾಡಿ, ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬವಾದ ಈದ್ ಮಿಲಾದ್ನ ಮಹತ್ವದ ಹಬ್ಬ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಅವರ ಜೀವನ ಹಾಗೂ ಅವರು ಸಾರಿದ ಶಾಂತಿ, ಪ್ರೀತಿ, ಸಹೋದರತ್ವ ಮತ್ತು ಮಾನವೀಯ ಸಂದೇಶ ಎಂದು ಹೇಳಿದರು. ಈದ್ ಮಿಲಾದ್ ಹಬ್ಬವು ಸಮಾಜದಲ್ಲಿ ಪರಸ್ಪರ ಪ್ರೀತಿ, ಸೌಹಾರ್ದತೆ ಹಾಗೂ ಸಹಬಾಳ್ವೆಯನ್ನು ಬೆಳೆಸುತ್ತದೆ ಎಂದು ಅಮೀರ್ ದೇವಡಿ ಹೇಳಿದರು. ಎಲ್ಲರೂ ಶಾಂತಿ ಮತ್ತು ಸಹೋದರತ್ವದಿಂದ ಬದುಕಬೇಕು ಎಂಬ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ನೀಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಸಲೀಂ ಬೇಗ್ ಜಮಾದಾರ್, ಇಮ್ತಿಯಾಜ್ ಖಾದ್ರಿ, ಅಲ್ತಾಫ್ ಮುಲ್ಲಾ, ಸಮೀರ್ ಜಮಾದಾರ್, ಕಾಸಿಂ ಅಲಿ ನದಾಫ್, ಗುರ್ಚಾಂದ್ ದೇವ್ಲಿ, ಬಾಪುಗೌಡ್ ಪಾಟೀಲ್, ನಜೀರ್ ನದಾಫ್, ಮಕ್ತುಮ್ ದಳವಾಯಿ, ಕಾಸಿಂ ಅನ್ಸಾರಿ, ಬಬುಲ್ ಸಂದಿ, ಫಾರೂಕ್ ಅತ್ತಾರ್, ಹಸನ್ ಹುಸೇನ್ ನಾಯ್ಕರ್, ಫಿರೋಜ್ ಖಾದ್ರಿ ಹಾಗೂ ಯಂಗ್ ಕಮಿಟಿ ಸದಸ್ಯರು ಮತ್ತು ಮುಸ್ಲಿಂ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು. ಫಿರೋಜ್ ಖಾದ್ರಿ, ವಿಕೆ5 ನ್ಯೂಸ್, ಯರಗಟ್ಟಿ. ಇದು ನಬಿ ಹಬ್ಬದ ಶುಭಾಶಯಗಳು. ನಮ್ಮ ಯರಗಟ್ಟಿ ಜಮಾತಿಂದ ಹಾಗೂ ಯಂಗ್ ಕಮಿಟಿಯಿಂದ ಈದ್ ನಬೀದ ಶುಭಾಶಯಗಳು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮ ಇದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಿಹಿ ಹಂಚಿಕೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಅಂತಮರಿನ ಸಹಭಾಗಿತ್ವದಿಂದ ಕೂಡಿ ಕೊಡುವಂಥ ಶಾಂತಿಯ ಸಂದೇಶ ಹೇಳಿದಂಥ ನಮ್ಮ ಪೈಗಂಬರ್ ವಿಕೆ5 ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ.